ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬಂದು 88 ಪೋರ್ಟಲ್ ಇರೋದ್ರಿಂದ ಇವತ್ತು ನೀವು ಏನೇ ಅಂದ್ಕೊಂಡ್ರೂ ಕೂಡ ಅದು ನೆರವೇರುತ್ತೆ. ಅದು ನಿಮಗೆ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೇ ಒಂದು ವಿಷ್, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷ್ ನಿಮಗೆ ಆಗಬೇಕು, ತುಂಬ ಇಷ್ಟಪಟ್ಟಿದ್ದೀರಾ ಬಟ್ ಆಗ್ತಾ ಇಲ್ಲ, ಏನೇ ಪ್ರಯತ್ನ ಮಾಡಿದರೂ ಆಗ್ತಾ ಇಲ್ಲ ಅಂತಂದರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಈ ಥರ ಪೋರ್ಟಲ್ಸ್ ಇರ್ಬೋದು, ಈ ಥರ ಯೂನಿವರ್ಸ್ನ ನಂಬೋದಿರ್ಬೋದು, ಯೂನಿವರ್ಸ್ ಅಫರ್ಮೇಷನ್ಸ್ ಇರ್ಬೋದು, ಪಾಸಿಟಿವ್ ಅಫರ್ಮೇಷನ್ಸ್ ಇರ್ಬೋದು, ಡೈಲಿ ಅಫರ್ಮೇಷನ್ಸ್ ಇರ್ಬೋದು, ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ನಂಬ್ತೀನಿ. ನಾನು ಇದನ್ನು ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ನನಗೆ ಎಲ್ಲ ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ಹಾಗಾಗಿ ನಿಮ್ಮ ಹತ್ರನೂ ಕೂಡ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇವತ್ತು ಕಂಪ್ಲೀಟಾಗಿ ಸ್ಟ್ರಾಂಗ್ 88 ಪೋರ್ಟಲ್ ಇದೆ. ಹಾಗಾಗಿ 88 ಪೋರ್ಟಲ್ ಅಂದರೆ ಇವತ್ತು ಬಂದು 24 to 2024 ನೋಡಿ, 2 + 4 6 + 2 ಅಂತಂದರೆ 8, 2024 ಅಂದರೆ 8. ಇದನ್ನು ನಾವು 88 ಪೋರ್ಟಲ್ ಅಂತ ಕರಿತೀವಿ. ಇದು 8ನ ನೀವು ಉಲ್ಟಾ ಮಾಡಿ ನೋಡಿದ್ರೆ ಇದು ಇನ್ಫಿನಿಟಿ ಸಿಂಬಲ್ ಆಗುತ್ತೆ. ಮತ್ತು ಇವತ್ತು 88 ಪೋರ್ಟಲ್ ಒಂದು ವಿರ್ಗೋಲಿರೋದ್ರಿಂದ, ವಿರ್ಗೋ ಅನ್ನೋದು ಒಂದು ರಾಶಿ, ಅದು ಆ ಪೋರ್ಟಲಲ್ಲಿ ಇರೋದ್ರಿಂದ ನಮಗೆ ಇವತ್ತು ಏನೇ ಅಂದ್ಕೊಂಡ್ರೂ ಕೂಡ ಆ ಅಫರ್ಮೇಷನ್ನ ನಾವು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿ ಅಫರ್ಮೇಷನ್ನ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನಿದೆ ಒಂದು ವಿಶ್ಯು ಅದು ಸಂಪೂರ್ಣ ಆಗೇ ಆಗುತ್ತೆ ಅಂತ ಹೇಳಿ, ಒಂದೇ ಒಂದು ವಿಶ್ಯು ನಿಮ್ಮ ಮೈಂಡ್ನ ಫಸ್ಟು ಕ್ಲಿಯರಾಗಿ ಇಟ್ಕೊಂಡು ಇವತ್ತು ಸಂಜೆ 6:37 ಮೇಲ್ಗಡೆ ನಿಮಗೆ ಈ ಪೋರ್ಟಲ್ ಓಪನ್ ಆಗುತ್ತೆ. 6:37ಇಂದ 7 hours ಇದು ಪೋರ್ಟಲ್ ಇರುತ್ತೆ. ಅಂದರೆ ಮಿಡ್ನೈಟ್ 3 ಗಂಟೆ ಒಳಗಡೆ ನೀವು ಈ ಅಫರ್ಮೇಷನ್ನ ನೀವು ಹೇಳ್ಕೋಬೇಕಾಗತ್ತೆ. ಹೇಗೆ ಹೇಳ್ಕೋಬೇಕು ಅಂತ ಹೇಳಿದ್ರೆ, ಇನ್ಕೇಸ್ 6:37 ಬಿಟ್ಬಿಡಿ, 7 ಗಂಟೆ ಮೇಲೆ ನೀವು ಹೇಳ್ಕೊಳ್ಳಿ ಅಫರ್ಮೇಷನ್ನ. ಅಂದರೆ ಪಾಸಿಟಿವ್ ಆಗೇ ಇರಬೇಕು. ನನ್ನ ಜೀವನದಲ್ಲಿ ಆಗೋಗಿದೆ ಈ ವಿಷಯ. ಫಾರ್ ಎಕ್ಸಾಂಪಲ್, ನಾನೊಂದು ಜಾಬಿಗೆ ಸೇರ್ಕೋಬೇಕು, ಯಾವುದೋ ಒಂದು XYZ ಕಂಪನಿ ಜಾಬಿಗೆ ನನಗೆ ಸೇರ್ಕೋಬೇಕು ಅಂತ ನಿಮಗೊಂದು ಆಸೆ ಇದೆ ಅಂತ ಹೇಳಿದ್ರೆ, ಅಲ್ಲಿಗೆ ಆಲ್ರೆಡಿ ನಾನು ಸೇರಾಗಿದೆ, ನಾನು ಇಷ್ಟು ಅಮೌಂಟನ್ನ ನಾನು ಎವ್ರಿ ಮಂತ್ ಡ್ರಾ ಮಾಡ್ಕೋತಿದ್ದೀನಿ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ಯೂನಿವರ್ಸಿಗೆ ಅಫರ್ಮೇಷನ್ನ ನೀವು ಹೇಳ್ಕೋಬೇಕು. ಇದಕ್ಕೆ ಒಂದು ಆಪ್ಷನಲ್ ಅಂತಂದರೆ, ನಿಮ್ಮ ಹತ್ರ ಗ್ರೀನ್ ಇಲ್ಲ ಆರೆಂಜ್ ಕ್ಯಾಂಡಲ್ ಇದ್ದರೆ ಅದನ್ನು ಹಚ್ಚಿ ನೀವು ಅಲ್ಲಿ ಕೂತ್ಕೊಂಡು ನೀವು ಅಫರ್ಮೇಷನ್ನ ನೀವು ಯೂನಿವರ್ಸಿಗೆ ಹೇಳ್ಕೋಬೋದು ಪಾಸಿಟಿವ್ ಆಗಿ. ದ್ಯಾಟ್ ಈಸ್ ಆಪ್ಷನಲ್. ನಿಮಗೆ ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿ ಹೊರಗಡೆ ಹೋಗಿ ಚಂದ್ರನ ನೋಡಿಕೊಂಡು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನೀವು ಅಫರ್ಮೇಷನ್ನ ಮಾಡ್ಕೋಬೋದು. ಏನು ಅಂತಂದರೆ, ನಾನು ಆಲ್ರೆಡಿ ಇದನ್ನು ನಿಮಗೆ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ. ಏನಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು XYZ ಕಂಪನಿಯಲ್ಲಿ ನಾನು ಈ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ 1 ಲಕ್ಷ ಅಮೌಂಟ್ ಬರ್ತಾ ಇದೆ, ನನಗೆ ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ನೀವು ಆ ಥರ ಫೀಲ್ ಮಾಡ್ಕೋಬೇಕು. ಆ ಥರ ಬೇಕು ಅಂತ ಹೇಳಿದ್ರೆ ಆವಾಗ ಐ ಆಮ್ ಅರ್ನಿಂಗ್ 1 lakh ಸ್ಯಾಲ್ರಿ ಎವ್ರಿ ಮಂತ್ ಇನ್ XYZ ಕಂಪನಿ. ಐ ಆಮ್ ಹ್ಯಾಪಿ ಇನ್ ಮೈ XYZ ಕಂಪನಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಸ್ಯಾಲ್ರಿ ಇನ್ XYZ ಕಂಪನಿ. ಈ ಥರ ನೀವು ಕೆಲವು ಅಫರ್ಮೇಷನ್ನ ಹೇಳ್ಕೋಬೇಕು. ಈ ಥರ ಅಫರ್ಮೇಷನ್ನ ನೀವು ಹೇಳ್ಕೋಬೇಕು. ಪಾಸಿಟಿವ್ ಆಗಿರಬೇಕು. ಐ ಆಮ್ ಅಂತಲೇ ಇರಬೇಕು. ಐ ವಿಲ್ ಆ ಥರ ಯೂಸ್ ಮಾಡಬಾರ್ದು. ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಪಾಸ್ಟ್ ಟೆನ್ಸ್ ಇಲ್ಲ, ಪಾಸ್ಟ್ ಟೆನ್ಸಲ್ಲಿ ಐ ಶುಡ್ ಗೆಟ್, ಐ ವಿಲ್ ಗೆಟ್ ಆ ಥರ ಎಲ್ಲ ಹಾಕಬಾರ್ದು. ಇಲ್ಲ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಬೇಡ ಅಂತ ಅಂದರೆ ಕನ್ನಡದಲ್ಲೇ ಹೇಳ್ಕೊಳ್ಳಿ. ನಾನು ಈ XYZ ಕಂಪನಿಗೆ ಜಾಯ್ನ್ ಆದೆ, ಯಾವತ್ತು ಜಾಯ್ನ್ ಆಗಿದೆ ಅಂತಲೂ ಕೂಡ ನೀವು ಹೇಳ್ಕೋಬೋದು. ನಾನು XYZ ಕಂಪನಿಗೆ February 1st ಮಂತಲ್ಲಿ ಜಾಯ್ನ್ ಆಗಿದೆ. ಈಗ ನನಗೆ 1 ಲಕ್ಷ ಸ್ಯಾಲ್ರಿ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ನಾನು ತುಂಬ ಖುಷಿಯಾಗಿದ್ದೀನಿ ಈ ಸ್ಯಾಲ್ರಿಯಲ್ಲಿ. ನನ್ನ ಫ್ಯಾಮಿಲಿ ಈ ಸ್ಯಾಲ್ರಿಯಿಂದ ತುಂಬ ಹ್ಯಾಪಿಯಾಗಿದೆ. ಈ ಕಂಪನಿಯಿಂದ ನಾನು ತುಂಬ ಖುಷಿಯಾಗಿದ್ದೀನಿ. 1 ಮಂತ್ ನಾನು ಏನು ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ಐ ಆಮ್ ಸೋ ಹ್ಯಾಪಿ ಇನ್ ದಟ್ ಕಂಪನಿ ಅಂತ ನೀವು ನಿಮ್ಮ ಮಾತೃಭಾಷೆ ಏನಿದೆ ಅದರಲ್ಲೇ ಅಫರ್ಮೇಷನ್ ಮಾಡ್ಕೊಳ್ಳಿ. ಬರೀ ಜಾಬ್ ಅಂತ ಅಲ್ಲ, ಇವಾಗ ನೀವೇನೋ ಒಂದು ಏನೇ ಕೆಲಸ ಇರ್ಬೋದು, ಏನೋ ಒಂದು ತೊಗೋಬೇಕು, ಏನೋ ಒಂದು ಮಾಡಬೇಕು, ಇಲ್ಲ ನನಗೆ ಒಂದು ಮನೆ ತೊಗೋಬೇಕು, ಆ ಥರ ಏನೇ ಇದ್ರೂ ಕೂಡ ನೀವು ಇದನ್ನು ಅಫರ್ಮೇಷನ್ನ ಮಾಡ್ಕೋಬೋದು. ಖಂಡಿತವಾಗ್ಲಿ ಆಗೇ ಆಗುತ್ತೆ ಇದು ಅಫರ್ಮೇಷನ್. ಬಟ್ ಒಂದೇ ಒಂದು ವಿಶ್ ಮಾತ್ರ ಮಾಡ್ಕೋಬೇಕು. ನಿಮ್ಮ ವಿಶ್ ಕ್ಲಿಯರ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆವಾಗಲೇ ನಿಮ್ಮ ಅಫರ್ಮೇಷನ್ ವರ್ಕ್ ಆಗೋದು, ಯೂನಿವರ್ಸಿಗೆ ತಲುಪೋದು. ಯೂನಿವರ್ಸ್ ಅಂತ ಏನಂತ ಅಂದರೆ,
ಯೂನಿವರ್ಸ್ ಅಂದರೆ ಬ್ರಹ್ಮಾಂಡಕ್ಕೆ ನೀವು ಖುಷಿಯಿಂದ ಪಾಸಿಟಿವಿಂದ ಹೇಳಬೇಕಾಗುತ್ತೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಈ ಕಂಪ್ನಿಯಲ್ಲಿ ನನಗೆ ಇಷ್ಟು ಸ್ಯಾಲ್ರಿ ಬಂದಿದೆ ನನ್ನ ಅಕೌಂಟ್ಗೆ, ಮತ್ತು ನನಗೆ ಈ ಡೆಸಿಗ್ನೇಷನಲ್ಲಿ ನಾನು ವರ್ಕ್ ಮಾಡ್ತಿರೋದು ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿ ನೀವು ನಿಮ್ಮ ಬ್ರಹ್ಮಾಂಡಕ್ಕೆ ನೀವು ನಿಮ್ಮ ಖುಷಿನ ವ್ಯಕ್ತಪಡಿಸಬೇಕು. ನಿಮಗೆ ಜಾಬ್ ಸಿಕ್ಕಾಗ, ನಿಮಗೆ ಫಸ್ಟ್ ಸ್ಯಾಲ್ರಿ ಕೈಗೆ ಬಂದಾಗ ಯಾವ ಥರ ಖುಷಿ ಇರುತ್ತೆ ಆ ಥರ ನೀವು ಪಾಸಿಟಿವ್ ಆಗಿ ಅಫರ್ಮೇಷನ್ನ ಮಾಡ್ಕೋಬೇಕು. ಒಂದೇ ಒಂದು ವಿಶ್ಯು, ಯಾವ ವಿಶ್ ಬೇಕಾದ್ರೂ ಮಾಡ್ಕೋಬೋದು. ವಿಶ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರೋಗಿಲ್ಲ. ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ನೀವು ಮಾಡಲೇಬೇಕು. ಮತ್ತು ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಟೈಮಿಗೆ ಆಗುತ್ತೆ ಅಂತ ಹೇಳಿ, ಬಟ್ ಅದನ್ನು ನೀವು ಬಿಲೀವ್ ಮಾಡಲೇಬೇಕು. ಆಗುತ್ತಾ, ಏನಾಗುತ್ತೆ, ಬಿಡುತ್ತಾ, ಹೌದಾ, ನಿಜವಾಗ್ಲೂ ಆಗುತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ನಿಮ್ಮ ಮೈಂಡಲ್ಲೂ ಕೂಡ ಅದೇ ಇರಬೇಕು, ನಿಮ್ಮ ಮನಸ್ಸಲ್ಲೂ ಕೂಡ ಅದೇ ಇರಬೇಕು. ಹಾಗೇ ಆಗುತ್ತೆ. ಅದು ಆಗಿದೆ. ನನಗೆ ಕೆಲಸ ತೊಗೊಂಡಿದ್ದೀನಿ, ನನಗೆ ಈ ಜಾಗದಲ್ಲಿ ನಾನೊಂದು ಸೈಟ್ ತೊಗೊಂಡಿದ್ದೀನಿ, ನಾನು ಈ ಜಾಗದಲ್ಲಿ ಒಂದು ಮನೆಗೆ ತೊಗೊಂಡಿದ್ದೀನಿ, ನಾನು ಈ ಜಾಗದಲ್ಲಿ ಒಂದು ಮನೆ ಕಟ್ತಾ ಇದ್ದೀನಿ. 30-50 ಇಲ್ಲ 30-40 ನೀವು ಏನೇನು ಅನ್ಕೋತೀರಾ ಎಕ್ಸಾಕ್ಟಾಗಿ ಸೇಮ್ ಅದನ್ನೇ ನೀವು ಮೈಂಡಲ್ಲಿ ಎಲ್ಲ ಹೇಳ್ಕೊಂಡು ನೀವು ಅಫರ್ಮೇಷನ್ನ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಇದು ಬಂದು 88 ಪೋರ್ಟಲ್ ಇರೋದ್ರಿಂದ ಇವತ್ತಿನ ಸಂಜೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಟ್ರೈ ಅಂತ ಅಂದರೆ ನೀವು ಖಂಡಿತವಾಗ್ಲೂ ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಮಾಡಿದರೆ ಮಾತ್ರ ಆಗೋದು. ಇದೇ ಥರ ಅಫರ್ಮೇಷನ್ಸ್ ಇರ್ಬೋದು, ಪಾಸಿಟಿವ್ ಅಫರ್ಮೇಷನ್. ಇವತ್ತು ಈವ್ನಿಂಗೇ ಮಾಡಿಬಿಟ್ಟು ನೀವು ಇದನ್ನು ಏನು ಬರೆದಿರ್ತೀರಲ್ಲ, ನೀವು ಬರೆದಿರೋದನ್ನ ನೀವು ನಿಮ್ಮ ಜರ್ನಲಲ್ಲಿ ಇಲ್ಲ ನಿಮ್ಮ ಬುಕ್ಕಲ್ಲಿ ಯಾವುದು ನೀವು ಮೇಂಟೈನ್ ಮಾಡ್ತೀರಾ ಅದರಲ್ಲಿ ಇಟ್ಕೋಬೋದು. ದಯವಿಟ್ಟು ಇದನ್ನು ಹರಿದಾಕಿ, ಕಿತ್ತಾಕಿ, ಸುಟ್ಟಾಕಿ ಆ ಥರ ಏನೂ ಮಾಡಬೇಡಿ. ಇದು ನಿಮ್ಮ ಕೆಲಸ ಆದ ಮೇಲೆ ನೀವು ಯೂನಿವರ್ಸಿಗೆ ಥ್ಯಾಂಕ್ ಯು, ನನಗೆ ಕೆಲಸ ಆಯಿತು ಅಂತ ಹೇಳಿ ಯೂನಿವರ್ಸಿಗೆ ಥ್ಯಾಂಕ್ಸ್ ಮಾಡಿ ಆಮೇಲೆ ನೀವು ಅದನ್ನು ಬರ್ನ್ ಮಾಡಿ ನೀವು ಗಿಡದ ಕೆಳಗಡೆ ಹಾಕ್ಬೋದು. ಅಲ್ಲಿ ತನಕ ಇದು ನಿಮ್ಮ ಹತ್ರನೇ ಇರಬೇಕು. ಇಲ್ಲ ನನಗೆ ಬುಕ್ಕಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಚೀಟಿಯಲ್ಲಿ ಬರೆದು ಅದನ್ನು ನಿಮ್ಮ ವೆಸ್ಟ್ ವಾಲಿಗೆ ಅಂದರೆ ಪಶ್ಚಿಮದ ಗೋಡೆಗೆ ಅಂಟಿಸ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಅದನ್ನು ಮರೆತುಬಿಡಿ. ಅಷ್ಟೇ. ಎಲ್ಲ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತೇ ಟ್ರೈ ಮಾಡಿ. ಇವತ್ತೇ ಇರೋದು 24th of February ಸ್ಯಾಟರ್ಡೇ 88 ಪೋರ್ಟಲ್ ಬಂದಿರೋದ್ರಿಂದ ಇವತ್ತು ಮಾಡಿ. ಖಂಡಿತವಾಗ್ಲೂ ಆ ವಿಷ್ ನಿಮಗೆ 100% ಕಂಪ್ಲೀಟ್ ಆಗೇ ಆಗುತ್ತೆ.